व्याख्यामुद्रां करसरसिजैः पुस्तकं शङ्खचक्रे बिभ्रद्भिन्नस्फटिकरुचिरे पुण्डरीके निषण्णः अम्लानश्रीरमृतविशदैरंशभिप्लावयन् मामाविर्भूयादनगमहिमा मानसे वागधीशः नमस्ते प्राणेश प्रणतविभवाय वनिमगाः नमः स्वामिन् रामप्रियतमनमन् गुरुगुण नमस्तुभ्यं भीमप्रबलतमकृष्णेष्टभगवन् नमः श्रीमन्मध्वप्रदिश सुदर्शन्नो जय जय श्रीगुरुभ्यो नमः जयत्यब्जभवेशेन्द्रवन्दितकमलापतिः अनन्तविभवानन्दशक्तिज्ञानादिसद्गुणः ಪೂಜೆಯ ಬಗ್ಗೆ ಬಹಳ ವಿಸ್ತೃತವಾದ ವಿಷಯಗಳನ್ನು ನಮ್ಮ ಮುಂದೆ ಇಟ್ಟ ಆಚಾರ್ಯ ಮಧ್ವರು ಕಲಶ ಪೂಜೆಯಲ್ಲಿ ಭಗವಂತನ ರೂಪಗಳ ಆವಾಹನೆಯ ಬಗ್ಗೆ ಹೆಚ್ಚಿನ ಬೆಳಕು ಚೆಲ್ಲಿದ್ದಾರೆ. ಹೇಳಿದಂತೆ 2 ಕಲಶಗಳಲ್ಲಿ ಭಗವಂತನ 100 ರೂಪಗಳನ್ನು ಆವಾಹನೆ ಮಾಡಲಿದೆ. ಆಚಾರ್ಯರು ಹೇಳಿದ ಕ್ರಮದಲ್ಲಿಯೇ ಗಂಧೋದಕದಲ್ಲಿ ಪೂರ್ಣಕುಂಭದಲ್ಲಿ ಮೊದಲಿಗೆ ದೇವರನ್ನು ಮೀಸುವ ಸ್ನಾನ ಕಲಶದಲ್ಲಿ 51 ವರ್ಣಮೂರ್ತಿಗಳನ್ನು ಅಕ್ಷರ ರೂಪಗಳನ್ನು ಅಜಾದಿಗಳನ್ನು ಆವಾಹಿಸಬೇಕು. ಅಂ ಅಜಾಯ ನಮಃ ಓಂ ಓಂ ಹೇಳುತ್ತಾ ಅಜಂ ಆವಾಹಯಾಮಿ, ಹಾಗೆ ಓಂ ಆಂ ಆನಂದಾಯ ನಮಃ ಓಂ ಆನಂದಂ ಆವಾಹಯಾಮಿ ಅಂತ ಹೇಳುತ್ತಾ 51 ರೂಪಗಳನ್ನು ಆವಾಹಿಸಿದ ಬಳಿಕ ಕೇಶವಾದಿ 24 ರೂಪಗಳನ್ನು, ಅದರಂತೆ ಚತುರ್ವಿಂಶತಿ ಮೂರ್ತಿ ಆತ್ಮಾದ್ಯಾಹ ಆತ್ಮಾದಿ 4 ರೂಪಗಳನ್ನು, ವಾಸುದೇವಾದಿ 4 ರೂಪಗಳನ್ನು, ವಿಶ್ವಾದಿ ರೂಪಗಳನ್ನು, ಮತ್ತು ದಶಾವತಾರ ರೂಪಗಳಲ್ಲಿ ನಡುವೆ ವೇದವ್ಯಾಸರನ್ನು, ಕೃಷ್ಣನ ಮೊದಲು ಮತ್ತು ಕೃಷ್ಣ ನಂತರದಲ್ಲಿ ದತ್ತಾತ್ರೇಯನನ್ನು, ಹೀಗೆ ಕೊನೆಯಲ್ಲಿ ಇಡೀ ಗ್ರಹ ಗೋಳವನ್ನು ನಿಯಂತ್ರಿಸುವ ಶಿಂಶಿಮಾರನನ್ನು ಕರೀಲಿಕ್ಕಿದೆ. ಶಿಂಶಿಮಾರಶ್ಚೇತಿ ಶತಂ ಕಲಾಹ ಕಲಶನಾಮಕಾಹ ಅಂತ ಆಚಾರ್ಯರು ಎಲ್ಲರ ಕಲಶದಲ್ಲಿ ಇವರೇ ಇರುವುದು ಅಂತ ಹೇಳುತ್ತಾರೆ. ಅವರು ನೀವು ಕರೆಯದಿದ್ದರೂ ಇರುತ್ತಾರೆ ಅಂತ. ನಾರಾಯಣ ನೀರಿನಲ್ಲೇ ಇರುವುದರಿಂದ ಹಾಗಾಗಿ ನೀರಿನಲ್ಲಿ ದೇವರನ್ನು ಕರಿಬೇಕಾಗಿಲ್ಲ. ಸೂರ್ಯೋಗ್ನಿ ಬ್ರಾಹ್ಮಣೋ ಗಾವಃ ವೈಷ್ಣವಃ ಕಂ ಮರುತು ಜಲಂ ಎನ್ನುವುದಾಗಿ ಉದ್ಧವನಿಗೆ ಕೃಷ್ಣ ಜಲ ಪ್ರತೀಕವನ್ನು ಹೇಳುವ ಮೂಲಕ ತನ್ನನ್ನು ಆರಾಧನೆಯನ್ನು ನೀರಿನಲ್ಲಿ, ಹಾಗಾಗಿ ಎಲ್ಲ ವ್ರತಗಳಲ್ಲಿ ಪೂಜೆ ಪುನಸ್ಕಾರಗಳಲ್ಲಿ ಕಲಶವೇ ಪ್ರಧಾನವಾಗಿರುವುದು. ಅನಂತರ ಚತುರ್ದಶಿ ಆಗಲಿ ಅಥವಾ ಋಷಿ ಪಂಚಮಿ ಆಗಲಿ, ಇಲ್ಲೆಲ್ಲ ಕಡೆ ಕಲಶವನ್ನಿಟ್ಟು ಕಲಶದಲ್ಲಿಯೇ ಪೂಜೆ ಮಾಡುವುದು ನೀರಿನಲ್ಲಿ. ಹಾಗೆ ಆಚಾರ್ಯರು ಕಲಶ ಅಂದರೆ ಕಲೆಗಳು ಅಂದರೆ ಭಗವಂತನ ರೂಪಗಳು, ಅವುಗಳು ಎಲ್ಲಿ ಶೇರತೆ ಅಂದರೆ ಇರ್ತಾವೋ ಅಂತ ನಿರಂತರ ಇದ್ದೇ ಇರುವುದು. ನಾರಾಯಣ ಕಲಾಶಾಂತಾ ಭಜಂತಿ ಹ್ಯನಸೂಯವಃ ಅಂತ ಭಾಗವತ ಭಗವಂತನ ರೂಪಗಳನ್ನು ಪುಣ್ಯಾತ್ಮರು ಉಪಾಸನೆ ಮಾಡುತ್ತಾರೆ ಅಂತ ಹೇಳುತ್ತದೆ. ಹಾಗಾಗಿ ಕಲಾ ಶಬ್ದ ಅವತಾರ ರೂಪಗಳನ್ನು ಮುಖ್ಯವಾಗಿ ಎತ್ತಿ ಹಿಡಿದಿದೆ. ಭಗವಂತನ ರೂಪಗಳು 100 ರೂಪಗಳನ್ನು ಆಚಾರ್ಯರು ಒಂದು ಕಡೆ ಹೇಳಿದರು. ಇದೇ 100 ರೂಪಗಳನ್ನೇ ಮುಂದೆ 100 ಕಲಶ ಮಾಡುವುದಾಗಿದ್ದರೆ ಬ್ರಹ್ಮಕಲಶಕ್ಕೆ ವ್ಯವಸ್ಥೆಗೆ ಬಂದಾಗಲೂ ಆಚಾರ್ಯರು ಎತ್ತಿ ಹಿಡ್ಕೊಳ್ಳುತ್ತಾರೆ. 24ಕ್ಕಾದರೆ 25ಕ್ಕಾದರೆ ಕೇಶವಾದಿಗಳನ್ನು ಮಾಡಿ, 50ಕ್ಕಾದರೆ ಅಜಾದಿಗಳನ್ನು ಮಾಡಿ, 25 ಬಿಟ್ಟರೆ 50 ಬಿಟ್ಟರೆ 100ಕ್ಕೆ ಹೋದರೆ ಇವರೆಲ್ಲರನ್ನು ಕರೆಯಿರಿ ಅಂತ ಬಹಳ ಚಂದವಾಗಿ ಅದನ್ನು ತೋರಿಸಿಕೊಟ್ಟಿದ್ರು. ಅವರು ಕರೆಯಬೇಕಾದವರನ್ನು ಹೇಗಿರ್ತದೆ ಅಂತ. ಚತುರ್ವಿಂಶತ್ತು ಮೂರ್ತೀನಾಂ ವರ್ಣಮೂರ್ತಿ ತಥಾ ಅಪರಾಹ ಆವಾಹೇತು ಶತತ್ವೇತು ಅಂತ. ಇನ್ನು 100 ಬಿಟ್ಟ ನಂತರ ಮತ್ತೆ ಎಷ್ಟು ಸಂಖ್ಯೆ ಅಂದರೆ 250 ಬ್ರಹ್ಮಕಲಶಕ್ಕೆ ಹೋಗುವಾಗ. ಅದಕ್ಕೆ ಏನು ಮಾಡೋದು, ಕ್ರಮವಿತ್ಕ್ರಮತಸ್ತು ತಾಹ ವರ್ಣಮೂರ್ತಿ ಪುನಶ್ಚೈವ ದ್ವಿಚತುರ್ವಾರಮೇವ ಅಂತ ಆಚಾರ್ಯರು ಇವನ್ನೇ ಆಚೀಚೆ ಮಾಡಿ ಅಂದರು. ಈ 100 ರೂಪಗಳನ್ನೇ ಆಚೀಚೆ ಮಾಡಿ 200 ಆಗ್ತದೆ. ಮತ್ತು ಪುನಃ 50ಕ್ಕೆ ವರ್ಣಮೂರ್ತಿಯನ್ನು ಅಜಾದಿಗಳನ್ನು ಇಟ್ಟುಕೊಳ್ಳಿ ಅಂತ. ಹೀಗೆ 250 ಮತ್ತು 500ಕ್ಕೆ ಇದೇ 2 ಪಾಲು, 1000ಕ್ಕೆ ಇದೇ 4 ಪಾಲು ಅಂತ. ಹೀಗೆ ಈ 100 ರೂಪಗಳನ್ನು ಬಹಳ ಸ್ಪಷ್ಟವಾಗಿ ಎಲ್ಲ ಕಡೆಯೂ ಭಗವಂತನ ರೂಪ ವಿಶೇಷಗಳು ಅಂತ ಹೇಳಿ. ಮತ್ತು ಕ ಅಂದರೆ ನೀರು, ಉದಕಂ.
ಉದಕದಲ್ಲಿ ನೀರಿನಲ್ಲಿ ಇರುವವರು ಅಂತ ಅರ್ಥ. ಕೆ ಲಸಂತಿಯಿಂದ ಕಲಶಾಹ ಅಂತ, ನೀರಿನಲ್ಲಿ ಬಹಳ ಚಂದವಾಗಿರುವವರು ಅಥವಾ ನೀರನ್ನೇ ಆಸರೆಯನ್ನಾಗಿಸಿಕೊಂಡಿರತಕ್ಕಂಥ ಭಗವಂತನ ಸುಖ ಸ್ವರೂಪವಾದಂತಹ ಯಾವುದೇ ರೂಪಗಳು ತೊಂದರೆಗೊಳಗಾಗಿಲ್ಲ. ಪೂರ್ಣಮದಃ ಪೂರ್ಣಮಿದಂ ಅಂತ. ಹೀಗಾಗಿ ಅನೇಕ ಅರ್ಥಗಳಲ್ಲಿ ಕಲಶ. ಅದಕ್ಕೆ ಆಚಾರ್ಯರು ಶಿಂಶುಮಾರಶ್ಚೇತಿ ಶತಂ ಕಲಾಹ ಕಲಶ ನಾಮಕಾಹ ಅಂದದ್ದು. ಇವುಗಳಿಗೆ ಕಲಶ ಅಂತಲೇ ಹೆಸರು. ಅದರಿಂದ ಬ್ರಹ್ಮಕಲಶ ಶಬ್ದ ಸರಿಯಾಗಿದೆ. ಯಾಕೆಂದರೆ ಭಗವಂತನದ್ದು ಎಲ್ಲ ರೂಪಗಳು ಅಲ್ಲಿದೆ ಅಂತ ಹೇಳೋ ಲೆಕ್ಕದಲ್ಲಿ. ಬೇರೆ ದೇವತೆಗಳಿಗೆ ಬ್ರಹ್ಮಕಲಶ ಮಾಡಲಿಕ್ಕೆ ಆಗುವುದಿಲ್ಲ. ಬೇರೆ ದೇವತೆಗಳಲ್ಲಿ ನೆಲೆಗೊಂಡ ಭಗವಂತನಿಗೇ ಅಭಿಷೇಕ ಮಾಡುವ ಮೂಲಕ ಪ್ರತೀಕದ ಮಾಧ್ಯಮದಲ್ಲಿ ಈ ಪೂಜೆ ಆಗಬೇಕು. ಹೀಗೆ ಸ್ನಾನೀಯ ಕಲಶದಲ್ಲಿ ಆವಾಹನೆ ಮಾಡತಕ್ಕಂತಹ 100 ರೂಪಗಳನ್ನು ಜೊತೆಯಲ್ಲಿ ಮೂಲ ರೂಪವನ್ನು. ಹಾಗಾಗಿ ಪಕ್ಕ ಹೇಳುವವರು ಅಜಾದಿ ಶಿಂಶುಮಾರ ಅಂತ ಶತಂಕಲಾ ಸಹಿತಂ ನಾರಾಯಣಂ ಅವಾಹಯಾಮಿ ಅಂತ ಒಂದೇ ಸರ್ತಿ ಹೇಳಿಬಿಡ್ತಾರೆ. ಅಜನಿಂದ ಹಿಡಿದು ಶಿಂಶುಮಾರನವರೆಗೆ 100 ರೂಪಗಳ ಸೇರಿದ ಮೂಲ ನಾರಾಯಣನನ್ನು ಆವಾಹನೆ ಮಾಡುತ್ತೇನೆ ಅಂತ ಪ್ರತ್ಯೇಕವಾಗಿ ಎಲ್ಲರನ್ನೂ ಆವಾಹನೆ ಮಾಡಬೇಕು. ಆನಂತರ ಜಪ ಮಾಡಬೇಕು. ಆನಂತರ ಅರ್ಘ್ಯಾದಿಪಚಾರಗಳನ್ನು ತಟ್ಟೆಯಲ್ಲಿ ಉದ್ಧರಣೆ ಮೂಲಕವೋ ಶಂಖದ ಮೂಲಕವೋ ಕೊಡಬೇಕು. ಕೊಟ್ಟು ನೈವೇದ್ಯವನ್ನು ನಡೆಸಬೇಕು ಕಲಶದಲ್ಲಿ ನೆಲೆಗೊಂಡ ಭಗವಂತನ ರೂಪಗಳಿಗೆ. ಆನಂತರ ಕಲಶ ಪೂಜೆಯನ್ನು ಮುಗಿಸಿ ಮತ್ತೆ ಇಲ್ಲಿ ಆವಾಹನೆಗೊಂಡ ದೇವ ರೂಪಗಳು ನಮ್ಮ ಆರಾಧ್ಯವಾದಂಥ ಪ್ರತೀಕಗಳಲ್ಲಿ ಒಂದೇ ಆಗಿವೆ ಅಂತ, ಅಥವಾ ಅವುಗಳಲ್ಲಿ ಸನ್ನಿಧಾನವನ್ನು ಕಲೆಯನ್ನು ಸಂಪಾದಗೊಳಿಸುವ ಮೂಲಕ ಚಿಂತನೆಯನ್ನು ನಡೆಸಬೇಕು ನೀರಿನ ಮಾಧ್ಯಮದಲ್ಲಿ. ಹೀಗೆ ನಮಗೆ ತೀರ್ಥ ಆಗುವ ಬಗೆ. ಹಾಗಾಗಿ ಒಂದು ಪ್ರತೀಕದಲ್ಲಿದ್ದ ದೇವರು ಇನ್ನೊಂದು ಪ್ರತೀಕದಲ್ಲಿ ದೇವರು ಒಂದಾಗುವ ಬಗೆ. ನೀರಿನಲ್ಲಿ ನೆಲೆಗೊಂಡ ಭಗವಂತ, ನಮ್ಮ ಜಡವಾದ ಲೋಹದ ಪ್ರತಿಮೆಯಲ್ಲಿ ನೆಲೆಗೊಂಡ ಅಥವಾ ಶಾಲಾಗ್ರಾಮದಲ್ಲಿ ನೆಲೆಗೊಂಡ ಭಗವಂತ ರೂಪ ವಿಶೇಷಗಳು ಅದು ಒಟ್ಟಾಗುವ ಒಂದು ಸನ್ನಿಧಾನದ ವಿಶೇಷತೆಯನ್ನು ಚಿಂತನೆಗೈಯುವುದೇ ಅಭಿಷೇಕದ ತಾತ್ಪರ್ಯ. ಹೀಗೆ ನಮಗದು ತೀರ್ಥ ಆಗುವುದು. ಹೀಗೆ ಬಹಳ ಸುಂದರವಾಗಿ ಇವುಗಳ ಆವಾಹನೆಯ ಕ್ರಮವನ್ನು ತಿಳಿಸಿಕೊಟ್ಟಿದ್ದಾರೆ. ಇದು ಗಂಧೋದಕದ ವಿಷಯದಲ್ಲಿ ನಾನು ಹೇಳಿದೆ. ಇನ್ನೊಂದು ಕಲಶ ಶುದ್ಧ ಕಲಶ. ಅದನ್ನು ನಾವು ಬೃಹತ್ ಕಲಶ ಅಂತ ಗುರುತಿಸಿಕೊಂಡಿದ್ದೇವೆ. ಹೆಸರು ಏನೇ ಇದ್ದರೂ ಒಂದೇ ನಮನೆ. ಇಲ್ಲಿ ವ್ಯುತ್ಕ್ರಮವಾಗಿ ಆವಾಹನೆ ಮಾಡಲಿಕ್ಕೆ ಅಂದರೆ ಶಿಂಶುಮಾರನನ್ನು ಮೊದಲು ಕರಿಬೇಕು. ಅದು ಯಾಕೆ ಅಂದರೆ ಆ ಕಲಶವನ್ನು, ಅದು ಮುಂದೆ ಹೇಳ್ತೇನೆ ಯಾಕೆ ಅಂತ. ಆ ಕಲಶದಲ್ಲಿ ಶುದ್ಧವಾದ ನೀರಿನಲ್ಲಿ ಮೊದಲಿಗೆ ಶಿಂಶುಮಾರಮಾವಾಹಯಾಮಿ, ಮತ್ತೆ ಕಲ್ಕಿನಮಾವಾಹಯಾಮಿ, ಮತ್ತೆ ಬುದ್ಧಮಾವಾಹಯಾಮಿ, ಹೀಗೆ ಹಿಂದಕ್ಕೆ ಬರ್ತಾ ವ್ಯುತ್ಕ್ರಮೇ ಶಿಂಶುಮಾರಶ್ಚ ಕಲ್ಕಿ ಬುದ್ಧಸ್ತತಃ ಪರಂ ಆತ್ರೇಯ ವ್ಯಾಸ ಕೃಷ್ಣಾಶ್ಚ ರಾಘವೋ ಭಾರ್ಗವಸ್ತತಃ ವಾಮನೋ ನಾರಸಿಂಹಶ್ಚ ವರಾಹೋ ಕೂರ್ಮಯೇವ ಚ ಮತ್ಸ್ಯಸ್ತುರ್ಯಾದಯ ಪಶ್ಚಾತ್ ಅನಿರುದ್ಧಾದಯಸ್ತತಃ ಜ್ಞಾನಾತ್ಮಾದ್ಯಾಃ ಕೃಷ್ಣಪೂರ್ವಾಃ ದೇವತಾಃ ಕೇಶವಾಂತಿಮಾಃ ನೃಸಿಂಹಾದ್ಯಾಃ ಅಜಾಂತಾಶ್ಚ ಶತಂ ಕಲಶದೇವತಾಃ ಅಂಥೇಳಿ ಅಜದವರೆಗೆ ಆರಂಭ ಆಗುವುದು. ಇಲ್ಲಿ ಹೇಳುವಾಗ ಶಿಂಶುಮಾರಾದಿ ಅಜಾಂತ ಶತಂಕಲಾ ಸಹಿತಂ ಅಥವಾ ಶತಕಲಾ ಸಹಿತಂ ನಾರಾಯಣಂ ಅವಾಹಯಾಮಿ ಅಂತ ಹೇಳಲಿಕ್ಕೆ ವ್ಯುತ್ಕ್ರಮವಾಗಿ. ಅಂದರೆ ಏನಾಯ್ತು, ಈಗ ಅಡಿಯಲ್ಲಿ ಶಿಂಶುಮಾರ ರೂಪ ಕೂತಿದೆ, ಮೇಲಕ್ಕೆ 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 ಬರ್ತಾ ಆರಂಭದಲ್ಲಿ ಈಗ ಅಜ ರೂಪ ಕೂತಿದೆ. ಹೀಗೆ ಕೂತದ್ದರಿಂದಲೇ ಮುಂದೆ ಅಭಿಷೇಕ ಮಾಡುವಾಗ ಅದೇ ರೀತಿಯಾಗಿ ಮಾಡಲಿಕ್ಕೆ ಗಂಧಕಲಶವನ್ನು ಶಂಖದಲ್ಲಿ ಹಾಕಬೇಕು. ಸ್ವಲ್ಪವೇ ಬಗ್ಗಿಸಿಕೊಂಡು ಶಂಖದಿಂದ ದೇವರಿಗೆ ಅಭಿಷೇಕ ಮಾಡಲಿಕ್ಕೆ. ಬೃಹತ್ ಕಲಶವನ್ನು ಶುದ್ಧೋದಕವನ್ನು ಸೀದಾ ಅದರಲ್ಲೇ ಹಾಕಲಿಕ್ಕೆ ನೇರ. ಹಾಗಾಗಿ ಇದನ್ನು ಕಲಡಿಸಲಿಕ್ಕಿಲ್ಲ, ಮೇಲೆ ಕೆಳಗೆ ಮಾಡಲಿಕ್ಕಿಲ್ಲ. ಆದ್ದರಿಂದ ಮೇಲಿನ ರೂಪಗಳು ಹಾಕುವಾಗ ಹೇಗೆ ಹಾಕಲಿಕ್ಕೆ, ದೇವರ ಅಭಿಷೇಕ ಮಾಡುವ ರೀತಿ ಹೇಗಿರ್ತದೆ. ಶಿಂಶುಮಾರಾಧಿಕಾನ್ ಪೂರ್ಣೆ ಆಹ್ವಯೇತ್ ಕಲಶೇ ಸುಧೀಹಿ. ಈ ಪೂರ್ಣ ಕಲಶದಲ್ಲಿ ಬೃಹತ್ ಕಲಶದಲ್ಲಿ ಶಿಂಶುಮಾರಾದಿಗಳನ್ನು ಕರಿಬೇಕು. ಮತ್ತೆ ಅಜಾದಿ ಮೂರ್ತಿಭಿಹಿ ಪ್ರಾಜ್ಞ ಅಭಿಷೇಕಂ ಸಮಾಚರೇತ್. ಅಭಿಷೇಕ ಮಾಡುವಾಗ ತಿರುಗಿಸಿ ಅಭಿಷೇಕ ಮಾಡಬೇಕು ಬಹಳ ಚಂದವಾಗಿ. ಈಗ ಏನಾಯಿತು, ಬೃಹತ್ ಕಲಶವನ್ನು ನಾವು ಎತ್ತಿಕೊಂಡಿದ್ದೇವೆ ಕೈಯಲ್ಲಿ, ದೇವರ ಮೇಲೆ ಅಭಿಷೇಕ ಮಾಡ್ತಾ ಇದ್ದೇವೆ. ಆಗ ಬಾಯಲ್ಲಿ ಅಜಾದಿ ಮಂತ್ರಗಳನ್ನು ಹೇಳಿ, ಓಂ ಅಜಾಯ ನಮಃ, ಓಂ ಆನಂದಾಯ ನಮಃ, ಓಂ ಇಂದ್ರಾಯ ನಮಃ, ಓಂ ಈಶಾಯ ನಮಃ, ಓಂ ಉಗ್ರಾಯ ನಮಃ, ಓಂ ಊರ್ಜಾಯ ನಮಃ, ಓಂ ಋತಂಬರಾಯ ನಮಃ, ಓಂ ಮೃಗಾಯ ನಮಃ, ಓಂ ಋಷಾಯ ನಮಃ, ಓಂ ಋಜೇಯ ನಮಃ, ಓಂ ಏಕಾತ್ಮನೇ ನಮಃ, ಓಂ ಐರಾಯ ನಮಃ, ಓಂ ಓಜೋವೃತೇ ನಮಃ, ಓಂ ರಸಾಯ ನಮಃ,
ಓಂ ಅಂತಾಯ ನಮಃ ಓಂ ಅರ್ಧಗರ್ಭಾಯ ನಮಃ ಓಂ ಹೀಗೆ ಹೇಳುತ್ತಾ 51 ಮೂರ್ತಿಗಳನ್ನು ಹೇಳಿ ಮತ್ತೆ ಕೇಶವ ಇದು ಅಭಿಷೇಕ ಮಾಡುವಾಗ ನೇರ ಕ್ರಮ ಆಯಿತು. ಕೊನೆಗೆ ಶಿಂಶುಮಾರಾಯ ನಮಃ ಓಂ ಆಗ್ತದೆ. ಹೀಗೆ ಬೃಹತ್ ಕಲಶವನ್ನು ಇದೇ ಮಂತ್ರಗಳಿಂದ ಅಭಿಷೇಕ ಮಾಡಲಿಕ್ಕೆ ಖಾಲಿ ಅಷ್ಟೇ. ಮತ್ತೆ ಸ್ನಾನೀಯ ಕಲಶವನ್ನು ಪೂರ್ಣ ಕುಂಭವನ್ನು ಮಂತ್ರಗಳಿಂದ ಅಭಿಷೇಕ ಮಾಡಲಿಕ್ಕೆ ಉಂಟು. ಆ ಮಂತ್ರಗಳನ್ನು ಪದ್ಯಮಾಲಾದಲ್ಲಿ ಒಂದು ರೀತಿಯಿಂದ ತಿಳಿಸಿಕೊಡ್ತಾರೆ. ಆಚಾರ್ಯರು ಬ್ರಹ್ಮಕಲಶ ಕೇಳುವಾಗ ಬೇರೆ ರೀತಿಯ ಅನೇಕ ಮಂತ್ರಗಳನ್ನು ಉಲ್ಲೇಖ ಮಾಡುತ್ತಾರೆ. ಮಂತ್ರರತ್ನೇನ ವೈ ದದ್ಯಾತ್ ಪಾದ್ಯಾರ್ಘ್ಯಾಚಮನೀಯಕಂ ಅಭಿಷೇಕಂ ತತ್ ಕುರ್ಯಾತ್ ಸೂಕ್ತೈ ವಿಷ್ಣು ಪ್ರಕಾಶಿತೈ. ಭಗವಂತನ ಎತ್ತರವನ್ನು ಹೇಳತಕ್ಕಂತಹ ಪಾರಮ್ಯವನ್ನು ಹೇಳತಕ್ಕಂತಹ ಸೂಕ್ತಗಳಿಂದ ಅಭಿಷೇಕ ಮಾಡಬೇಕು ಅಂತ ಹೇಳಿದರು. ಇದನ್ನು ಪದ್ಯಮಾಲಾದಲ್ಲಿ ಬಂದಾಗ ಯಾವ್ಯಾವ ಸೂಕ್ತಗಳು ಎನ್ನುವುದನ್ನುವಾಗ ತದ ಶುದ್ಧೋದಕ ಸ್ನಾನಂ ಕಾರಯೇತ್ ಪರಮಾತ್ಮನಃ. ಇಲ್ಲಿ ಶುದ್ಧೋದಕ ಸ್ನಾನ ಅಂತ ಅರ್ಥ ಮಾಡಿದರೆ, ಅದು ಶಬ್ದ ಹೇಳಿದರೆ ಈ ತೈಲಾಭ್ಯಂಗ ಉಷ್ಣೋದಕ ಇವೆಲ್ಲ ಮುಗಿಸಿ ಬಂದದ್ದು. ಇದು ಕೊನೆಯ ಸ್ನಾನ ಅಂತ, ಶುದ್ಧ ಕಲಶ ಸ್ನಾನ ಅಂತ. ಅದರಲ್ಲಿ ಮೊದಲು ಗಂಧೋದಕ ಮತ್ತೆ ಶುದ್ಧೋದಕ. ಹಾಗಾಗಿ ಶುದ್ಧೋದಕವನ್ನು ಅಜಾದಿಗಳಿಂದಲೇ ಹಾಕಬೇಕು ಅಂತ ಹೇಳಿದೆ. ಗಂಧೋದಕವನ್ನು ಹಾಕುವಾಗ ಪೌರುಷಂ ವೈಷ್ಣವಂ ಗಾರ್ಮಂ ಪವಸ್ವೇತಿ ತ್ರಿವರ್ಗಕಂ ಯೈಂದೋರೇಕವರ್ಗಶ್ಚ ಸಮುದ್ರ ದುರ್ಮಿರೇವ ಚ ಜಿತಂತೆ ಇತಿ ಸ್ತೋತ್ರಂಚ ಪಠನ್ ಸಂಸ್ನಾಪಯೇ ಧರಿಂ. ಜಿತಂತೆ ಪುಂಡರೀಕಾಕ್ಷ ನಮಸ್ತೆ ವಿಶ್ವಭಾವನ ಸುಬ್ರಹ್ಮಣ್ಯ ನಮಸ್ತೆ ಅಸ್ತು ಮಹಾಪುರುಷ ಪೂರ್ವಜ. ಅನೇಕ ಅಧ್ಯಾಯಗಳಿವೆ, ಅನೇಕ ರೀತಿಯ ಶ್ಲೋಕಗಳಿವೆ. ಪಂಚರಾತ್ರಲ್ಲಿ ಬಂದಿರತಕ್ಕಂತಹ ಸ್ತೋತ್ರಗಳು, ಅದರಿಂದಲೂ ಅಭಿಷೇಕ ಮಾಡಬೇಕು. ಮತ್ತು ಪುರುಷ ಸೂಕ್ತ, ವಿಷ್ಣು ಸೂಕ್ತ, ಘರ್ಮ ಸೂಕ್ತ, ಪವಸ್ವ ಅಂತ ಅದು ಒಂದು 3 ವರ್ಗ ಹೇಳಲಿಕ್ಕಿರುವಂಥದ್ದು. ಅದರೊಟ್ಟಿಗೆ ಅಂದರೆ ಪವಸ್ವ ಸೋಮ ಮಂದಯನ್ ಅಂತ ಹೇಳಿಕೊಂಡು ಋಗ್ವೇದದಲ್ಲಿ 9ನೇ ಮಂಡಲದಲ್ಲಿ ಬರತಕ್ಕಂತಹ ಸೂಕ್ತ ಅದು. ಮತ್ತು ಏಯಿಂದೋರೇಕ ವರ್ಗ ಕರ್ಣ ಸೂಕ್ತದಲ್ಲಿ ಬರುವಂಥದ್ದು. ಏಯಿಂದೋ ಹಪಮಾನಸ್ಯಾನುಧಾಮಾನ್ಯಕ್ರಮೀತ್ ತಮಾಹುಸ್ಸು ಪ್ರಜಾ ಇತಿ ಯಸ್ತೆ ಸೋಮಾವಿತನ್ಮನೈಂದ್ರ ಏಂದೋ ಪರಿಸ್ರವ ಅನ್ನುವಂಥದ್ದು ಅಲ್ಲಿನ ಒಂದು ವರ್ಗ. ಮತ್ತು ಸಮುದ್ರ ಅದು ಮಂತ್ರ. ಸಮುದ್ರ ದೂರ್ಮಿರ್ಮಧು ಮಾವುದಾರದುಪಾಂಶುನ ಸಮಮೃತತ್ವಮ ಆನಟ್ ಘೃತಸ್ಯ ನಾಮಗುಹ್ಯಂ ಯದಸ್ತಿ ಜಿಹ್ವಾ ದೇವಾನಾಂ ಅಮೃತಸ್ಯ ನಾಭಿಃ. ಕೊನೆಗೊಂದೊಂದು ಮಂತ್ರವನ್ನಾದರೂ ಹೇಳಿಕೊಂಡು, ಒಂದು ಶ್ಲೋಕವಾದರೂ ಪಂಚರಾತ್ರದ್ದು ಹೇಳಿಕೊಂಡಾಗೆ ಅಭಿಷೇಕವನ್ನು ನಡೆಸಬೇಕು. ವಾಸ್ತವವಾಗಿ ಆಚಾರ್ಯರ ಮಾತನ್ನು ನಾವು ನೋಡಿಕೊಂಡರೆ ಅವರು ಹೇಳಿಕೊಳ್ಳುವಾಗ ತತ್ರಾತ್ ಆಹಾರ್ಷ ಸೂಕ್ತಂಚ ಘರ್ಮಸೂಕ್ತಂಚ ವೈಷ್ಣವಂ ಸೂಕ್ತಂಚ ವಿಶ್ವಕರ್ಮೀಯಂ ಪೌರುಷಂ ಸೂಕ್ತಮೇವಚ ಅಂತ ಪಂಚಸೂಕ್ತಗಳನ್ನು ಮುಖ್ಯವಾಗಿ ಮುಟ್ಟಿದ್ದಾರೆ. ಆತ್ವಾಹಾರ್ಷ ಸೂಕ್ತ, ಘರ್ಮ ಸೂಕ್ತ, ವಿಷ್ಣು ಸೂಕ್ತ, ಹಾಗೆಯೇ ಏಮಾ ವಿಶ್ವ ಅಂತ ವಿಶ್ವಕರ್ಮ ಸೂಕ್ತ, ಕೊನೆಗೆ ಪುರುಷ ಸೂಕ್ತವನ್ನು ಪಂಚಸೂಕ್ತ ಪ್ರಧಾನವಾಗಿ ಅಭಿಷೇಕಕ್ಕೆ ಇಟ್ಟುಕೊಳ್ಳಬೇಕು. ಇದರಿಂದಲೇ ಅಷ್ಟಾರ್ಣೇನ ನಿಜೇನಾಭಿ ತಥಾ ಪುರುಷ ಸೂಕ್ತತಃ ಆವಾಹನಂಚ ಸ್ನಪನಂ ಅಂತ ಹೇಳುತ್ತಾರೆ. ಸ್ನಾನಕ್ಕೆ ಈ ಪಂಚಸೂಕ್ತಗಳನ್ನು ಪ್ರಧಾನವಾಗಿ ಮುಟ್ಟಿಕೊಳ್ಳಬೇಕು ಅಂತ. ಅದರಲ್ಲಿ ಮುಖ್ಯವಾಗಿ ವಿಷ್ಣು ಸೂಕ್ತ ಬಹಳ ದೊಡ್ಡ ಮಟ್ಟಿನಲ್ಲಿದ್ದರೂ ಸಣ್ಣ ರೀತಿಯಲ್ಲಿ ಆದರೂ ಅದನ್ನು ಚಿಂತನೆ ಮಾಡಬೇಕಂದ್ರೆ, ಚಿಂತನೆ ಮಾಡದಿದ್ದರೂ ಹೇಳಲಿಕ್ಕಾದರೂ ದೀರ್ಘತಮ ಉಚತ್ತಿರಿಷಿ ತ್ರಿಷ್ಟುಪ್ ಛಂದ ವಿಷ್ಣುರ್ದೇವತಾ ಅಂತ ಅದರ ಋಷಿ ಛಂದಸ್ಸು ಧ್ಯಾನಗಳು. ಓಂ ವಿಷ್ಣೋರ್ನುಕಂ ವೀರ್ಯಾಣಿ ಪ್ರವೋಚಂ ಯಪಾರ್ಥಿವಾನಿ ವಿಮಮೇರಜಾಂಸಿ ಯೋ ಅಸ್ಕಭಾಯದುತ್ತರಂ ಸದಸ್ಥಂ ವಿಚಕ್ರಮಾಣಸ್ತ್ರೇಧೋರುಗಾಯಃ ಪ್ರದದ್ವಿಷ್ಣುಸ್ತವತೆ ವೀರ್ಯೇಣ ಮೃಗೋನ ಭೀಮಕುಚರೋಗಿರಿಷ್ಠಾಃ ಯಸ್ಯೇವೃಷು ತ್ರಿಷು ವಿಕ್ರಮಣೇಷು ಅಧಿಕ್ಷೀಯಂತಿ ಭುವನಾನಿ ವಿಶ್ವಾ ಪ್ರವಿಷ್ಣಾವೇಷು ಶಮೇತ್ ಮನಮಾಗಿರೀಕ್ಷಿತವೃಗಾಯಾಯ ವೃಷ್ಣೇ ಯೈದಂ ದೀರ್ಘಂ ಪ್ರಯತಂ ಸದಸ್ತಮೇಕೋ ವಿಮಮೇ ತ್ರಿಭಿರಿತ್ಪದೇಭಿಃ ಯಸ್ಯ ತ್ರಿಪೂರ್ಣಾಮಧುನಾ ಪದಾನ್ಯಕ್ಷೀಯಮಾಣಾ ಸ್ವದಯಾ ಮದಂತಿ ಯವುತ್ರಿದಾತು ಪೃಥಿವೀಮುದದ್ಯಾಂ ಏಕೋ ಧಾದಾರಭುವನಾನಿ ವಿಶ್ವಾಂ ತದಸ್ಯ ಪ್ರೇಮಭಿವಾತೋ ಅಸ್ಯಾಂ ನರೋ ಯತ್ರ ದೇವಯವೋ ಮದಂತಿ ಉರುಕ್ರಮಸ್ಯ ಸೈವಂದುರಿತ್ತ ವಿಷ್ಣೋ ಪದೇ ಪರಮೇ ಮಧ್ವೋತ್ಸಹ
ತಾ ವಾಂ ವಾಸ್ತು ನಿಶ್ವಸಿಗಮಧ್ಯೆ ಯತ್ರ ಗಾವೋ ಭೂರಿಶೃಂಗಾ ಅಯಾಸಃ ಅತ್ರ ಹತದುರ್ಗಾಯಸ್ಯ ವೃಷ್ಣ ಪರಮಂ ಪದಮೋ ಭಾತಿ ಭೂರಿ. ಓಂ ವಿಷ್ಣೋ ಪದೇ ಪರಮೇ ಮಧ್ವ ಉತ್ಸಹ ಅಂತ ಪುರಾಣದಲ್ಲಿ ಇದೇ ಗೆರೆಗಳು ಹೀಗೆ ಬಂದಿವೆ. ಆದರೆ ಅಲ್ಲಿ ಅನುಷ್ಠಿಪ್ ಮಾಡಲಿಕ್ಕೆ ವಿಷ್ಣೋ ಪದೇ ಹಿ ಪರಮೇ ಮಧ್ವ ಉತ್ಸ ಉದಾಹೃತಃ ಅಂತ. ವಿಷ್ಣೋ ಪದೇ ಹಿ ಪರಮೇ ಮಧ್ವ ಉತ್ಸ ಉದಾಹೃತಃ. ಭಗವಂತನ ವಿಶಿಷ್ಟವಾದಂತಹ ಚಿಂತನೆಯಲ್ಲಿ, ಸ್ವರೂಪದಲ್ಲಿ, ಆದೇಶದಲ್ಲಿ ಮಧ್ವರು ಅತ್ಯಂತ ಉತ್ಸುಕರಾಗಿ ಇದ್ದಾರೆ ಅನ್ನುವಂತೆ ಬಹಳ ಚಂದವಾದಂತಹ ಮಾತು ಬರುವಂತೆ ಈ ಮಂತ್ರ ವಿಷ್ಣು ಸೂಕ್ತದಲ್ಲಿ ನೆಲೆಗೊಂಡಿದೆ. ಪ್ರಧಾನವಾದಂತಹ ಸೂಕ್ತ ಅನಿಸಿಕೊಂಡಿದೆ ಇದು. ಅದರಂತೆ ವೇದ ಸೂಕ್ತಗಳು ಆಚಾರ್ಯರು ಹೇಳಿದಂತೆ ಮುಖ್ಯವಾದ ಸೂಕ್ತ ಮತ್ತೆ ವಿಶ್ವಕರ್ಮ ಸೂಕ್ತ ಒಂದು ದೃಷ್ಟಿಯಿಂದ. ವಿಶ್ವಕರ್ಮ ಭೌವನ ಋಷಿ ತ್ರಿಷ್ಟುಪ್ಛಂದ ವಿಷ್ಣುರ್ದೇವತ. ಓಂ ಯೈಮಾ ವಿಶ್ವಾ ಭುವನಾನಿ ಜಿಕ್ವದೃಶಿರ್ಹೋತಾ ನಿಸೀದತ್ ಪಿತಾನಃ ಸಾಶಿಷಾ ದ್ರವಿಣಮಿಚ್ಛಮಾನ ಪ್ರಥಮಚ್ಛದವರಾಂ ಆವಿವೇಶ ಕಿಂಸಿದಾಸೀದಧಿಷ್ಠಾನಮಾರಂಭಣಂ ಕಥಮತ್ಸಿತ್ ಕಥಾಸೀತ್ ಯತೋ ಭೂಮಿಂ ಜನಯನ್ ವಿಶ್ವಕರ್ಮ ವಿದ್ಯಾಮೌರ್ಣೋನ್ಮಹಿನಾ ವಿಶ್ವಚಕ್ಷಾಃ ವಿಶ್ವದಶ್ಚಕ್ಷುರುತ ವಿಶ್ವತೋ ಮುಖೋ ವಿಶ್ವತೋ ಬಾಹುರುತ ವಿಶ್ವದಸ್ಪಾತ್ ಸಂಬಾಹುಭ್ಯಾಂತಮತಿ ಸಂಪದತ್ರೈರ್ದ್ಯಾವಾ ಭೂಮಿ ಜನಯನ್ ದೇವೈಕಃ ಕಿಂ ಸಿದ್ವನಂ ಕೌಸವೃಕ್ಷಾಸ ಯತೋದ್ಯಾವಾ ಪೃಥಿವೀ ನಿಷ್ಠತಕ್ಷುಃ ಮನೀಷಿಣೋ ಮನಸಾ ಪೃಚ್ಛತೇದು ತದ್ಯದ್ಯತಿಷ್ಠದ್ಭುವನಾನಿ ಧಾರಯನ್ ಯಾತೆ ಧಾಮಾನಿ ಪರಮಾಣಿ ಯಾವಯಾ ಮಧ್ಯಮಾ ವಿಶ್ವಕರ್ಮನ್ನುತೇಮ ಶಿಕ್ಷಾ ಸಖಿಭ್ಯೋ ಅಭಿಷಿಸ್ವಧಾಮ ಸ್ವಯಂ ಯಜಸ್ವತ್ತನ್ವಂ ವೃಧಾನಃ ವಿಶ್ವಕರ್ಮನ್ ಹವಿಷಾ ವಾವೃಧಾನ ಸ್ವಯಂ ಯಜಸ್ವ ಪೃಥಿವೀ ಮುದದ್ಯಾಂ ಮಹ್ಯಂ ತ್ವನ್ಯೇ ಅಭಿತೋ ಜನಾ ಸ ಇಹಾಸ್ಮಾಕಂ ಮಘವಾ ಸೂರಿರಸ್ತು ವಾಚಸ್ಪತಿಂ ವಿಶ್ವಕರ್ಮಾಣ ಮೂತಯೇ ಮನೋಜುವಂ ವಾಜೇ ಅದ್ಯಾವೇಮ ಸನೋ ವಿಶ್ವಾನ್ಯವನಾನಿ ಜೋಷತ್ ವಿಶ್ವಶಂಭೂರವಸೆ ಸಾಧುಕರ್ಮ. ಇದರಂತೆ ಘರ್ಮಸೂಕ್ತವನ್ನು ಆಚಾರ್ಯರು ಉಲ್ಲೇಖ ಮಾಡಿದ್ದಾರೆ. ಸದ್ರಿಹಿ ವೈರೂಪರಿಷಿ ತಾಪಸೋ ಘರ್ಮೋವಾ ದೇವತಾ ಜಗತೀ ಛಂದಃ ಶಿಷ್ಟಃ ತ್ರಿಷ್ಟಭುಚ್ಛಂದಃ. ಓಂ ಘರ್ಮಾ ಸಮಂತ ತ್ರಿವೃತಂ ವ್ಯಾಪತುಸ್ತಯೋರ್ಜುಷ್ಟಿಂ ಮಾತರಿಶ್ವಾ ಜಗಾಮ ದಿವಸ್ಪಯೋ ದಿದಿಶಾನಾವೇಶನ್ ವಿದುರ್ದೇವಾ ಸಹಸಾ ಮಾನಮರ್ಕಂ ತಿಸ್ರೋ ದೇಷ್ಟ್ರಾಯನ್ನಿರತಿರುಪಾಸತೆ ದೀರ್ಘಶ್ರುತೋ ವಿಹಿ ಜಾನಂತಿ ವನ್ನಯಃ ತಾಸಾಂ ನಿಚಿಕ್ಯು ಕವಯೋ ನಿದಾನಂ ಪರೇಷು ಯಾಗುಹ್ಯೇಷು ವ್ರತೇಷು ಚತುಷ್ಕಪರ್ದಾ ಯುವತಿ ಸುಪೇಶ ಘೃತಪ್ರತೀಕಾ ವಯುನಾ ನಿವಸ್ತೆ ತಸ್ಯಾಂ ಸುಪರ್ಣಾ ವೃಷಣಾ ನಿಷೇಧತುರ್ಯತ್ರ ದೇವಾದತಿರೇಭಾ ಗದೇಯಂ ಏಕಸ್ಸುಪರ್ಣಸ್ಸ ಸಮುದ್ರಮಾವಿವೇಶ ಇದಂ ವಿಶ್ವಂ ಭುವನಂ ವಿಚಷ್ಟೇ ತಂಪಾಕೇನ ಮನಸಾ ಪಶ್ಯಮಂತಿ ತಸ್ತಂ ಮಾತಾರೇಳ್ಳಿ ಸೌರೇಳ್ಳಿ ಮಾತರಂ ಸುಪರ್ಣಂ ವಿಪ್ರಾ ಕವಯೋಚೋಭಿರೇಕಂ ಸಂತಂ ಬಹುಧಾ ಕಲ್ಪಯಂತಿ ಛಂದಾಂಸಿ ಜದತೋಧ್ವರೇಷು ಗ್ರಹಾನ್ ಸೋಮಸ್ಯ ವಿಮತೆ ದ್ವಾದಶ ಷಟ್ತ್ರಿಂಶಾಶ್ಚ ಚತುರಃ ಕಲ್ಪಯಂತಶ್ಚಂದಾಂಸಿ ಜದತ ದ್ವಾದಶಂ ಯಜ್ಞಂ ವಿಮಾಯ ಕವಯೋ ಮನೀಷರ್ಕ್ ಸಾಮಾಭ್ಯಾಂ ಪ್ರರಥಂ ವರ್ತಯಂತಿ ಚತುರ್ದಶಾನ್ಯೇ ಮಹಿಮಾನೋ ಅಸ್ಯ ತಂಧೀರಾ ವಾಚಾ ಪ್ರಣಯಂತಿ ಸಪ್ತ ಆಪ್ನಾನಂ ತೀರ್ಥಂ ಕೈಃ ಪ್ರವೋಚತ್ಯೇನ ಪತಾ ಪ್ರಪಿಬಂತೆ ಸುತಸ್ಯ ಸಹಸ್ರದಾ ಪಂಚದಶಾನ್ಯುಕ್ತಾ ಯಾವದ್ಯಾವಾ ಪೃಥಿವೀ ತಾವದಿತ್ತತ್ ಸಹಸ್ರದಾ ಮಹಿಮಾನಃ ಸಹಸ್ರಂ ಯಾವದ್ಬ್ರಹ್ಮವಿಷ್ಠಿತಂ ತಾವತೀವಾಕ್ ಕಶ್ಚಂದಸಾಂ ಯೋಗಮಾವೇದತಿ ರಕ್ಕೋಧಿಷ್ಣ್ಯಾ ಪ್ರತಿವಾಚಂ ಪಪಾದ ಕಮೃತ್ಯುಜಾಮಷ್ಟಮಂ ಶೂರಮಾಹುರ್ಹರೀಂದ್ರಸ್ಯ ನಿಚಿಕಾಯ ಕಸ್ವಿತ್ ಭೂಮ್ಯಾಂತಂ ಪರ್ಯೇಕೆ ಚರಂತಿರದಸ್ಯ ಧೂರ್ಷಯುಕ್ತಾಸೋ ಅಸ್ಥುಃ ಶ್ರಮಸ್ಯ ದಾಯಂ ವಿಭಜಂತ್ಯೇಭ್ಯೋ ಯದಾ ಯಮೋ ಭವತಿ ಹರ್ಮ್ಯೇ ಹಿತಃ. ಈ ಕೆಲವು ವೇದ ಮಂತ್ರಗಳನ್ನು ಹೇಳುತ್ತಾ ಅಭಿಷೇಕವನ್ನು ನಡೆಸಬೇಕು. ಬೇರೆಯವರಾದರೂ ಪಾರಾಯಣ ಮಾಡಿಕೊಂಡಾದರೂ ಈ ವೇದ ಮಂತ್ರಗಳನ್ನು ಹೇಳುತ್ತಾ ಅಭಿಷೇಕ ಆಗಿಸಬೇಕು. ರಜೆಯ ದಿನದಲ್ಲಿ ಆದರೂ ಇದು ನಡೀತದೆ ಅಂತ ಹೇಳುತ್ತಾ ಆಚಾರ್ಯರು ಈ ಪಂಚಸೂಕ್ತಗಳನ್ನು ಉದ್ಧಾರ ಮಾಡಿದ್ದಾರೆ. ಮಗದೊಂದು ಸೂಕ್ತ ಹಿರಣ್ಯಗರ್ಭ ಸೂಕ್ತ.
ಅದಕ್ಕೆ ಹಿರಣ್ಯಗರ್ಭನೇ ಋಷಿ, ತ್ರಿಷ್ಟುಪ್ ಛಂದಸ್ಸು, ನಾರಾಯಣನೇ ಪ್ರಜಾಪತಿಯೇ ದೇವತೆ, ಎರಡೂ ಅರ್ಥಗಳಲ್ಲಿ. ಓಂ ಹಿರಣ್ಯಗರ್ಭ ಸಮವರ್ತತಾಗ್ರೇ ಭೂತಸ್ಯ ಜಾತ ಪತಿರೇಕಾಸೀತ್ ಸದಾಧಾರ ಪೃಥ್ವೀಂದ್ಯಾಮುತೇ ಮಾಂ ಕಸ್ಮೈ ದೇವಾಯ ಹವಿಷಾ ವಿಧೇಮ ಯಾತ್ಮದಾ ಫಲದಾ ಯಸ್ಯ ವಿಶ್ವ ಉಪಾಸತೆ ಪ್ರಸಿಶಮಿಸ್ಯ ದೇವಾಃ ಯಸ್ಯ ಛಾಯಾಮೃತಮಿಸ್ಯ ಮೃತ್ಯುಃ ಕಸ್ಮೈ ದೇವಾಯ ಹವಿಷಾ ವಿಧೇಮ ಯಪ್ರಾಣತೋ ನಿಮಿಷತೋ ಮಹಿತ್ವೈಕೈದ್ರಾಜ ಜಗತೋ ಬಭೂವ ಯೈಷೇ ಅಸ್ಯ ದ್ವಿಪದಶ್ಚತುಷ್ಪದಃ ಕಸ್ಮೈ ದೇವಾಯ ಹವಿಷಾ ವಿಧೇಮ ಯಸ್ಯೇಮೇ ಹಿಮವಂತೋ ಮಹಿತ್ವಾ ಯಸ್ಯ ಸಮುದ್ರಂ ರಸಯಾ ಸಹಾಹುಃ ಯಸ್ಯೇಮಾ ಪ್ರದಿಶೋ ಯಸ್ಯ ಬಾಹುಃ ಕಸ್ಮೈ ದೇವಾಯ ಹವಿಷಾ ವಿಧೇಮ ಏನದ್ಯೌ ರುಗ್ರ ಪೃಥ್ವೀ ಚ ಧೃಳ್ಳಾ ಯೇನ ಸ್ವಸ್ತಪಿತಯೇನ ನಾಕಃ ಯೋ ಅಂತರಿಕ್ಷೇ ರಜಸೋ ವಿಮಾನಃ ಕಸ್ಮೈ ದೇವಾಯ ಹವಿಷಾ ವಿಧೇಮ ಯಂಕ್ರಂದಸಿ ಅವಸಾತಸ್ತಭಾನೆ ಅಭ್ಯೇಕ್ಷೇತಾ ಮನಸಾರೇ ಜಮಾನೆ ಯತ್ರಾದಿಸೂರವದಿತೋ ವಿಭಾತಿ ಕಸ್ಮೈ ದೇವಾಯ ಹವಿಷಾ ವಿಧೇಮ ಆಪೋ ಹಯದ್ಬೃಹತೀರ್ವಿಶ್ವಮಾ ಯನ್ಗರ್ಬಂಧಸಾನಾತ್ ಜನಯಂತೀರಗ್ನಿಂ ತತೋ ದೇವಾನಾಂ ಸಂವರ್ತುದಾಸರೆ ಕಸ್ಮೈ ದೇವಾಯ ಹವಿಷಾ ವಿಧೇಮ ಯಶ್ಚಿದಾಪೋ ಮೈನಾ ಪರ್ಯಭಶ್ರದ್ದಕ್ಷಂದಧಾನಾ ಜನಯಂತೀರ್ಯಜ್ಞಂ ಯೋ ದೇವೇಶು ದೇವೈಕಾಸೀತ್ ಕಸ್ಮೈ ದೇವಾಯ ಹವಿಷಾ ವಿಧೇಮ ಮಾನೋಯಂಸಿ ಜನಿತಾಯ ಪೃಥಿವ್ಯಾ ಯೋ ವಾದಿವಂ ಸತ್ಯಧರ್ಮಾ ಜಜಾನ ಯಶ್ಚಾಪಶ್ಚಂದ್ರಾವೃತಿರ್ಜಜಾನ ಕಸ್ಮೈ ದೇವಾಯ ಹವಿಷಾ ವಿಧೇಮ ಪ್ರಜಾಪತೇನ ತು ದೇತಾನಿನ್ಯೋ ವಿಶ್ವಾ ಜಾತಾನಿ ಪರಿತಾ ಬಭೂವ ಯತ್ಕಾಮಾಸ್ತೆ ಜುಮಸ್ತನ್ನೋಸ್ತು ವಯಂ ಸ್ಯಾಮಪತಯೋರಯೀಣಾಂ. ಓಂ. ಇದರೊಟ್ಟಿಗೆ ಮತ್ತೊಂದು ಆಚಾರ್ಯ ಸೂಕ್ತವನ್ನು ಉಲ್ಲೇಖ ಮಾಡ್ತಾರೆ, ಅತ್ವಾಹಾರ್ಷ ಸೂಕ್ತ ಅಂತ. ಧ್ರುವ ಆಂಗಿರಸಃ ಋಷಿ ಅನುಷ್ಠುಪ್ ಛಂದಃ ನಾರಾಯಣೋ ದೇವತ. ಓಂ ಆತ್ವಾಹಾರ್ಷಮಂತರೇಧಿ ಧ್ರುವಸ್ಥಿಷ್ಟಾ ವಿಚಾಚಲಿಃ ವಿಶಸ್ತ್ವಾ ಸರ್ವಾ ವಾಂಚಂತು ಮಾತ್ವದ್ರಾಷ್ಟ್ರಮಧಿಭ್ರಶತ್ ಇಹೈವೈಧಿಮಾಪಜ್ಯೋಷ್ಠಾ ಪರ್ವತ ಇವಾ ವಿಚಾಚಲಿಃ ಇಂದ್ರೈವೇಹ ಧ್ರುವಸ್ಥಿಷ್ಟೇಹ ರಾಷ್ಟ್ರಮುಧಾರಯ ಇಮಮಿಂದ್ರೋ ಅದೀಧರ ಧ್ರುವಂ ಧ್ರುವೇಣ ಹವಿಷಾ ತಸ್ಮೈ ಸೋಮೋ ಅಧಿಬ್ರವತ್ತಸ್ಮಾ ಉಬ್ರಹ್ಮಣಸ್ಪತಿಃ ಧ್ರುವಾದ್ಯೋರ್ಧ್ರುವ ಪೃಥ್ವೀ ಧ್ರುವ ಸಪರ್ವತಾ ಇಮೇ ಧ್ರುವಂ ವಿಶ್ವಮಿದಂ ಜಗದ್ಧ್ರುವೋ ರಾಜಾ ವಿಷಾಮಯಂ ಧ್ರುವಂತೆ ರಾಜಾ ವರುಣೋ ಧ್ರುವಂ ದೇವೋ ಬೃಹಸ್ಪತಿಃ ಧ್ರುವಂತ ಇಂದ್ರಶ್ಚಾಗ್ನಿಶ್ಚ ರಾಷ್ಟ್ರಂ ಧಾರಯತಾಂ ಧ್ರುವಂ ಧ್ರುವಂ ಧ್ರುವೇಣ ಹವಿಷಾಭಿಸೋಮಂ ವೃಷಾಮಸಿ ಅಥೋತ ಇಂದ್ರಕೇವಲೈರ್ವಿಶೋ ಬಲಿಹೃತಸ್ಕರತ್. ಕೊನೆಗಂತೂ ಪುರುಷ ಸೂಕ್ತವನ್ನೇ ಉದ್ಧಾರ ಮಾಡಿದ್ದಾರೆ. ಪುರುಷ ಸೂಕ್ತವನ್ನಂತೂ ನಾವು ತುಂಡು ತುಂಡಾದರೂ ಹೇಳಿಕೊಳ್ಳಬೇಕು. ಅಂದರೆ ಯಜುರ್ವೇದದಲ್ಲಿ ಪಾದಪಾದಕ್ಕೆ ನಿಲ್ಲಿಸಿ ಹೇಳುವ ವ್ಯವಸ್ಥೆ ಇದೆ, ಅರ್ಥ ಮಾಡಿಕೊಳ್ಳಿಕ್ಕೆ ಅನುಷ್ಠುಪ್ ಛಂದಸ್ಸು. ಎಷ್ಟೋ ಜನ ಹೇಳುವುದುಂಟು, ವಾಲ್ಮೀಕಿಯಿಂದಾಗಿ ರಾಮಾಯಣ ಬರಲಿಕ್ಕೆ ಹೋಗಿ ಅವನ ಶಾಪದ ಗೆರೆಯಲ್ಲಿ ಈ ಶ್ಲೋಕ ಉಂಟಾಯಿತು ಅಂತ ಹೇಳಿ. ಆದರೆ ಆ 8 ಅಕ್ಷರದ ನಡೆಯಲ್ಲಿ ಅನುಷ್ಠುಪ್ಪು ಅಥವಾ ಗಾಯತ್ರಿಗೆ ಆದರೂ ಛಂದಸ್ಸಿನಲ್ಲಿ 8 ಅಕ್ಷರದ ನಡೆ ವೇದದಲ್ಲೇ ಉಂಟಲ್ಲ. ತತ್ಸವಿತೃವರೆಣ್ಯಂ ಭರ್ಗೋದೇವಸ್ಯ ಧೀಮಿಹಿ ಧಿಯೋ ಯೋ ನ ಪ್ರಚೋದಯಾತ್. ಹೀಗೆ ಆ ನಡೆ 4 ಪಾದದ್ದು ನಡೆಯೂ ಪುರುಷ ಸೂಕ್ತ. ಸಹಸ್ರಶೀರ್ಷ ಪುರುಷ ಸಹಸ್ರಾಕ್ಷ ಸಹಸ್ರವಾತ್ ಸಭೂಮಿ ವಿಶ್ರುತೋ ವೃತ್ವ ಅತ್ಯತಿಷ್ಠದಶಾಂಗುಲಂ. ಹೀಗೆ ಬಹಳ ಸುಲಭವಾಗಿ ಆ ನೆಲೆಯಲ್ಲಿ ಆದರೂ ನಾರಾಯಣ ಋಷಿ ಅಂತ್ಯಾತ್ರಿಸ್ರಃ ತ್ರಿಷ್ಟುಭಃ ಶಿಷ್ಟಾಃ ಅನುಷ್ಠುಭಃ ಪುರುಷೋ ದೇವತಾ ನಾರಾಯಣ ದೇವತಾ. ಓಂ ಸಹಸ್ರಶೀರ್ಷ ಪುರುಷಃ ಸಹಸ್ರಾಕ್ಷ ಸಹಸ್ರಪಾತ್ ಸಭೂಮಿಂ ವಿಶ್ವತೋ ವೃತ್ವಾ ಅತ್ಯತಿಷ್ಠದಶಾಂಗುಲಂ ಪುರುಷ ಏವೇದಂ ಸರ್ವಂ ಯದ್ಭೂತಂ ವೆಚ್ಚ ಭವ್ಯಂ ಉತಾಮೃತತ್ವಸ್ಯೇಷಾನಃ ಯದನ್ನೇನಾತಿರೋಹತಿ ಏತಾವಾನಸ್ಯ ಮಹಿಮಾ ಅಥೋಜ್ಯಾಯಾಂಶ್ಚ ಪೂರುಷಃ ಪಾದೋಸ್ಯ ವಿಶ್ವಾ ಭೂತಾನಿ ತ್ರಿಪಾದಸ್ಯಾಮೃತಂ ದಿವಿ ತ್ರಿಪಾದೂರ್ಧ್ವೋದಯೇತ್ ಪುರುಷಃ ಪಾದೋಸ್ಯೇಹಾಭವತ್ ಪುನಃ ತದೋ ವಿಶ್ವಂ ವ್ಯಕ್ರಾಮತ್ ಶಾಸನಾನಶನೆ ಅಭಿ ತಸ್ಮಾದ್ ವಿರಾಡ ಜಾಯತ ವಿರಾಜೋ ಅತಿಪುರುಷಃ ಸಜಾತು ಅತ್ಯರಿಚ್ಯತ ಪಶ್ಚಾದ್ಭುವಿಮಥೋ ಪುರಃ ಯತ್ಪುರುಷೇಣ ಹವಿಷಾ ದೇವಾ ಯಜ್ಞಮತನ್ವತ ವಸಂತೋಸ್ಯ ಸೀದಾಜ್ಯಂ ಗ್ರೀಷ್ಮ ಇದ್ಮಃ ಶರದ್ಧವಿಃ ಸಪ್ತಾಸ್ಯಾಸನ್ ಪರಿಧಯಃ ತ್ರಿಸಪ್ತ ಸಮಿತಕೃತಾಃ ದೇವಾ ಯಜ್ಞಂ ತನ್ಮಾನಾಃ ಅಬದ್ಧನ್ ಪುರುಷಂ ಪಶುಂ
तं यज्ञं परिशिप्रौक्षन् पुरुषं जातमग्रतः तेन देवा यजन्त साध्यार्षयश्च ये तस्माद्यज्ञा सर्वभूतः समृतं पृषदाज्यं पशूंस्ताञ्चक्रे वायव्यान् आरण्यान् ग्राम्याश्च ये तस्माद्यज्ञाः सर्वभूतः रजस्सामानि जज्ञिरे छन्दांसि जज्ञिरे तस्मात् यजुस्तस्मादजायत तस्मादश्वाजायन्त एके चोभयाततः गावोह जज्ञिरे तस्माज्जाता जावयः यत्पुरुषं व्यदधुः कथिता विकल्पयन् मुखं किमस्य कौ बाहू का ऊरूपादा उच्येते ब्राह्मणोऽस्य मुखमासीत् बाहूराजन्यः कृतः ऊरू तदस्य द्वैष्यः तद्भ्यां शूद्रो अजायत चन्द्रमानसो जातः चक्षुः सूर्यो अजायत मुखादिन्द्रश्चाग्निश्च प्राणाद्वायुरजायत नाभ्या आसीदन्तरिक्षं श्रीकृष्णोऽद्यौ समवर्तत तद्भ्यां भूमिरिचश्रोत्रात् तथा लोकाकल्पयन् वेदाहमेतं पुरुषं महान्तम् आदित्यवर्णं तमसस्तु पारे सर्वाणि रूपाणि विजित्य धीरः नामानि कृत्वाभिवदन् यदास्ते धाता पुरस्तादिमुदा जहार शक्रप्रविद्वां प्रतिशस्ततस्रः तमेव विद्वान् अवर्तह्य भवति नान्यपन्था अयनाय विद्यते यज्ञेन यज्ञमयजन्त देवाः तानि धर्माणि प्रथमान्यासन् ते हनाकं महिमानः सचन्ते यत्र पूर्वे साध्याः सन्ति ದೇವಾಃ ಓಂ. ಹೀಗೆ ಪಂಚಸೂಕ್ತಗಳೊಡನೆ ಮುಖ್ಯವಾಗಿ ಗಂಧೋದಕವನ್ನು, ಪೂರ್ಣ ಕುಂಭವನ್ನು, ಸ್ನಾನೀಯ ಕಲಶವನ್ನು ಶಂಖಕ್ಕೆ ಹಾಕಿಕೊಂಡು ಅಭಿಷೇಕ ಮಾಡಬೇಕು. ಇದರ ಜೊತೆಯಲ್ಲಿ ಅಷ್ಟಮಹಾಮಂತ್ರಗಳನ್ನು ಬ್ರಹ್ಮಗಾಯತ್ರಿ, ಪ್ರಣವ, ವ್ಯಾಹೃತಿ, ವಾಸುದೇವ ದ್ವಾದಶಾಕ್ಷರ, ವಿಷ್ಣು ಷಡಕ್ಷರ ಇವನ್ನು ಸಹ ಪುರುಷ ಸೂಕ್ತದೊಡನೆ ಸೇರಿಸಿಕೊಳ್ಳಲಿಕ್ಕಿದೆ. ಅಜಾದಿ ಮಾತೃಗಾ ಮಂತ್ರಗಳು ಮುಂದೆ ವ್ಯುತ್ಕ್ರಮವಾಗಿ ಬೃಹತ್ ಕಲಶದಲ್ಲಿ ಅಭಿಷೇಕಕ್ಕೆ ಬರಲಿವೆ. ಬೃಹತ್ ಕಲಶವನ್ನು ಅಭಿಷೇಕಗೊಳಿಸುವಾಗ ಕಲಶದಿಂದಲೇ ನೇರ ಹಾಕಬೇಕು ಅಂತ ಹೇಳಿದ್ದೇನೆ. ಅದರ ಜೊತೆಯಲ್ಲಿ ಎಡಕೈಯಲ್ಲಿ ಗಂಟಾಮಣಿಯನ್ನು ಅಲ್ಲಾಡಿಸುತ್ತಾ ಆ ಅಭಿಷೇಕ ಕರ್ಮವನ್ನು ನಡೆಸಿಕೊಡಬೇಕು. ಇನ್ನೊಬ್ಬರು ಗಂಟಾಮಣಿ ಅಲ್ಲಾಡಿಸಬಹುದೇ ಅಂದರೆ ಆಗಬಹುದು, ಎರಡು ಕೈಲಿ ನಾವು ಕಲಶ ಎತ್ತಿ ದೇವರಿಗೆ ಅಭಿಷೇಕ ಮಾಡುವುದಿದ್ದರೆ. ಆದರೆ ಅದು ಪರಿಚಾರಕರು ಅವರು ಮಡಿಯಾಗಿದ್ದಿರಬೇಕಾಗ್ತದೆ. ಪದಾರ್ಥವನ್ನು ಮುಟ್ಟುವಾಗ ಅದನ್ನು ಮತ್ತೆ ನಾವು ಮುಟ್ಟಿಕೊಂಡಾಗ ಇತರ ಪದಾರ್ಥಗಳಿಗೆ ಸಂಕ್ರಮಣ ಆಗುತ್ತೆ. ಅಷ್ಟೇ ಅಲ್ಲದೆ ನಾವು ಘಂಟಾ ಪೂಜೆಯನ್ನು ನಾವೇ ಮಾಡಿರ್ತೇವೆ, ಘಂಟಾಗ್ರೆ ಬ್ರಹ್ಮದೈವತ್ಯ ಮೇಳಿಕೊಂಡು. ಹಾಗಾಗಿ ಘಂಟಾ ಪೂಜೆಯನ್ನು ನಾವು ಮಾಡಿಕೊಂಡಿರುವಾಗ ಅದನ್ನು ನಾವೇ ಒಂದೊಮ್ಮೆ ಎತ್ತಿ ಬಾರಿಸಿ ಮತ್ತೊಬ್ಬ ಶಿಷ್ಯನ ಪರಿಚಾರಕರ ಕೈಯಲ್ಲಿ ನೀಡಬೇಕಾಗ್ತದೆ. ಅದರ ಹೊರತು ಅದನ್ನು ಇನ್ನೊಬ್ಬರು ಉಪಯೋಗಿಸುವಂತೆ ಹೆಚ್ಚು ಪ್ರಶಸ್ತವಾಗಿ ಕಾಣುವುದಿಲ್ಲ. ಹೀಗಾಗಿ ನಾವೇ ಗಂಟಾಮಣಿಯನ್ನು ಹಿಡಿದುಕೊಂಡು ಬಲಕೈಯಿಂದ ಎಡಕೈಗೆ ಅದನ್ನು ಕೊಟ್ಟುಕೊಂಡು ಅಲ್ಲಾಡಿಸುತ್ತಾ ಬಲಕೈಯಿಂದ ದೊಡ್ಡ ಗಾತ್ರದ ಶುದ್ಧೋದಕದ ಆ ಕಲಶದಿಂದ ಭಗವಂತನಿಗೆ ಅಭಿಷೇಕವನ್ನು ಅಜಾಯ ನಮಃ ಅಂತ ಮಂತ್ರಗಳಿಂದ ಹೇಳಬೇಕು ಅಂತ. ಅಜಾದಿಮೂರ್ತಿಗಳ ನಂತರದಲ್ಲಿ ಕೇಶವಾಯ ನಮಃ, ನಾರಾಯಣಾಯ ನಮಃ, ಮಾಧವಾಯ ನಮಃ ಅಂಥೇಳಿ ಗಾಯತ್ರಿ ಪ್ರತ್ಯಕ್ಷರ ಪದಿವಾದ ರೂಪಗಳನ್ನು ಚಿಂತನೆ ಮಾಡುತ್ತಾ ಹಾಕಬೇಕು. ವರ್ಣಮೂರ್ತಿಗಳಂತೂ ಪ್ರಣವದ ಅಷ್ಟಾಕ್ಷರದಿಂದ ಬಂದದ್ರಿಂದ ಅದು ಪ್ರಣವದ ರೂಪಗಳೇ. ವಿಶ್ವಾದಿಗಳು ಅದು ಮತ್ತೆ ಪ್ರಣವದ ರೂಪಗಳೇ ಆಗಿವೆ. ನಾರಾಯಣ ಅಷ್ಟಾಕ್ಷರದ ರೂಪಗಳು ವಿಶ್ವಾದಿಗಳಾಗಿವೆ. ಹೀಗಾಗಿ ಏಕಪಂಚಾಶದರ್ಣಾನಾಂ ಚತುರ್ವಿಂಶತಿ ಮೂರ್ತಯಃ ಆತ್ಮಾದ್ಯಾಃ ವಾಸುದೇವಾದ್ಯಾಃ. ವಾಸುದೇವಾದಿಗಳು ವ್ಯಾಹೃತಿ ಮಂತ್ರದವುಗಳಾಗಿವೆ ಮತ್ತು ದ್ವಾದಶಾಕ್ಷರ ಮಂತ್ರದ ಪದರೂಪಗಳಾಗಿವೆ 4. ಹಾಗಾಗಿ ವಾಸುದೇವಾದ್ಯಾಃ ವಿಶ್ವಾದ್ಯಾಃ. ಇನ್ನು ದಶಾವತಾರಗಳು ಮತ್ಸ್ಯಾದಿಗಳು, ಇವುಗಳು ಗಾಯತ್ರಿಯ ಪದ ದೇವತೆಗಳಾಗಿವೆ. ಗಾಯತ್ರಿಯಲ್ಲಿ 10 ಪದಗಳಿವೆ, ಹಾಗಾಗಿ 10 ರೂಪಗಳು. ವೇದವ್ಯಾಸರು ಪುರುಷ ಸೂಕ್ತಕ್ಕೆ, ವೇದದ ಸಾರನ್ನಿಸಿಕೊಂಡ ಪುರುಷ ಸೂಕ್ತಕ್ಕೆ ಪ್ರಧಾನವಾಗಿ ವೇದವನ್ನು ವಿಭಾಗ ಮಾಡಿ ತಂದುಕೊಟ್ಟವರಾದ್ದರಿಂದ, ಶಾಖೆಗಳನ್ನು ನಡೆಸಿಕೊಟ್ಟದ್ರಿಂದ ವ್ಯಾಸರೂಪವನ್ನು ಚಿಂತನೆ ಮಾಡಲಿಕ್ಕೆ ಎಲ್ಲವೂ ಪೂಜೆ ಎನ್ನುವುದೊಂದು ಯೋಗ. ಆದ್ದರಿಂದ ಯೋಗದಲ್ಲಿ ಯಮ ನಿಯಮಗಳು ಪ್ರಧಾನ.
ನಿಯಮದಲ್ಲಿ ಶೌಚಂ ತಪಃ ತುಷ್ಟಿ ಸ್ವಾಧ್ಯಾಯ ಹರಿಭೂಜನಂ ಅಂತ ಒಂದಿದೆ. ಹಾಗಾಗಿ ಯೋಗದ ನೆಲೆಯಲ್ಲಿ ಯೋಗಾಚಾರ್ಯನೆನಿಸಿದ ದತ್ತನನ್ನು ಕರೀಲಿಕ್ಕೆ ಉಂಟು. ಕೊನೆಗೆ ಇಡೀ ಗ್ರಹಮಂಡಲದ ನಿಯಂತ್ರಣದಲ್ಲಿರತಕ್ಕಂತಹ ರೂಪ ಭಗವಂತನದ್ದು ಶಿಂಶಿಮಾರನಾಗಿ ಶಿಂಶಿಮಾರನನ್ನು, ಹೀಗೆ ಶಿಂಶಿಮಾರಾದಿ ಅಜಾಂತ ರೂಪಗಳನ್ನು ಕರೆದಿದ್ದೇವೆ ಆ ಕಲಶದಲ್ಲಿ. ಈಗ ಆ ಕಲಶದಿಂದ ಅಜಾದಿ ಶಿಂಶಿಮಾರ ಅಂತ ಮಂತ್ರದೊಡನೆ ಮೂಲ ನಾರಾಯಣ ಅಷ್ಟಾಕ್ಷರ ಮಂತ್ರನ ಚಿಂತನೆ ಮಾಡ್ತಾ ಅಭಿಷೇಕ ಮಾಡಲಿಕ್ಕೆ. ಈ ಗಂಟೆಯನ್ನು ಆ ಹೊತ್ತಿನಲ್ಲಿ ಉಪಯೋಗಿಸುವ ವಿಧಾನ ಹೇಗಿರುತ್ತದೆ ಅನ್ನೋದರ ಬಗ್ಗೆ ಮುಂದೆ ಚಿಂತನೆಯನ್ನು ಮಾಡುವ. ಮತ್ತೆ ವಂದನೆಗಳು. ಶ್ರೀಕೃಷ್ಣ ಅರ್ಪಣಮಸ್ತು. ನಾರಾಯಣ ನಾರಾಯಣ ನಾರಾಯಣ.